ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಶಕ್ ಟ್ರೇಡರ್ಗೆ ಸ್ವಾಗತ. ತುಂಬಾ ಜನ ಕೇಳ್ತಾ ಇರುವಂತಹ ಪ್ರಶ್ನೆ ನಾನು ಆನ್ಸರ್ ಮಾಡಿ 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 ಕೊನೆಗೆ ಅನ್ಸ್ತು ಇದು ಆನ್ಸರ್ ಮಾಡೋದಕ್ಕಿಂತ ಒಂದು ವಿಡಿಯೋ ಮಾಡಿ ಹಾಕಿದ್ರೇನೆ ಉತ್ತಮ ಅಂತ ಅನ್ಸಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬ್ರೇಕ್ಔಟ್ ಟ್ರೇಡ್ ಅಂದ್ರೆ ಏನು, ಇದರ ಫುಲ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ಬ್ರೇಕ್ಔಟ್ ಟ್ರೇಡ್ ಅಂದ್ರೆ ಏನು, ಯಾವಾಗ ಬ್ರೇಕ್ಔಟ್ ಸಕ್ಸಸ್, ಯಾವಾಗ ಬ್ರೇಕ್ಔಟ್ ಫೇಲಿಯರ್, ಬ್ರೇಕ್ಔಟ್ ಬಗ್ಗೆ ಇರುವಂತಹ ಫುಲ್ ಡೀಟೇಲ್ಸ್ ಗಳನ್ನ ಈ ವಿಡಿಯೋದಲ್ಲಿ ಇನ್ಫಾರ್ಮ್ ಮಾಡುವಂತಹ ವ್ಯವಸ್ಥೆ. ಸೊ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಬ್ರೇಕ್ಔಟ್ ಟ್ರೇಡ್ ಅಲ್ಲಿ ಇರುವಂತಹ ಕನ್ಫ್ಯೂಷನ್ಸ್ ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ, ಓಕೆನಾ. ಈಗ ನಾವು ಡೈರೆಕ್ಟ್ ಆಗಿ ವಿಡಿಯೋದೊಳಗೆ ಹೋಗೋಣ. ಅಂಡ್ ಅದ್ರಲ್ಲಿ ಬ್ಯಾಕ್ ಟೆಸ್ಟ್ ತೋರಿಸ್ತೀನಿ, ನಿಮ್ಗೆ ಎಲ್ಲದನ್ನು ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿ ತೋರಿಸುವಂತ ವ್ಯವಸ್ಥೆ. ಸೊ ಈಗ ಬ್ರೇಕ್ಔಟ್ ಅಂದ್ರೆ ಏನು ಫಸ್ಟ್ ಒಂದು ಅರ್ಥ ಮಾಡ್ಕೊಳ್ಳಿ. ಬ್ರೇಕ್ ಅಂದ್ರೆ ಮುರಿಯುವುದು, ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೊಬೇಕಲ್ವಾ. ಬ್ರೇಕ್ ಅಂದ್ರೆ ಮುರಿಯುವುದು. ಬ್ರೇಕ್ ಡೌನ್, ಬ್ರೇಕ್ ಅಪ್ ಏನದು, ಒಂದ ಮೇಲ್ಗಡೆ ಬ್ರೇಕ್ ಆಗುತ್ತೆ, ಇಲ್ಲ ಕೆಳಗಡೆ ಬ್ರೇಕ್ ಆಗುತ್ತೆ. ಏನ್ ಬ್ರೇಕ್ ಆಗ್ತಾ ಇದೆ, ಯಾವ್ದು ಮುರಿತಾ ಇದೆ ಅಂತ ನೋಡಿದ್ರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಝೋನು ಮುರಿತಾ ಇದೆ ಅಥವಾ ಪರ್ಟಿಕ್ಯುಲರ್ ಜಾಗ ಬಿಟ್ಟು ಬರ್ತಾ ಇದೆ. ಅಂದ್ರೆ ಈಗ ಯಾವುದೋ ಒಂದು ಜಾಗವನ್ನ ನೀವು ಇಂಪಾರ್ಟೆಂಟ್ ಅಂತ ಮಾಡ್ಕೊಬೇಕು, ಕರೆಕ್ಟ್ ಅಲ್ವಾ. ಇಂಪಾರ್ಟೆಂಟ್ ಅಂತ ನೀವು ಒಂದು ಜಾಗವನ್ನ ಮಾಡಿ ಆ ಜಾಗವನ್ನ ಬಿಟ್ಟು ಮಾರ್ಕೆಟ್ ಬರ್ತಾ ಇದೆ ಅಂದ್ರೆ ಅದಕ್ಕೆ ಹೆಸರು ಬ್ರೇಕ್ಔಟ್ ಅಂತ ಕರೀತಾರೆ. ಆ ಜಾಗದಿಂದ ಹೊರಗೆ ಬರೋದು ಅಂದ್ರೆ ಹಾವು ಹುತ್ತದಿಂದ ಹೊರಗೆ ಬಂದಂಗೆ. ಹಾವು ಹುತ್ತದಿಂದ ಹೊರಗೆ ಬಂತಂದ್ರೆ ನಮಗೆ ಅದನ್ನ ಬ್ರೇಕ್ಔಟ್ ಟ್ರೇಡ್ ಅಂತ ಹೇಳ್ತೀವಿ. ಹೊರಗೆ ಬರೋ ಹಾವು ಹೊರಗೆ ಬರುತ್ತೆ ಅಂತ ಕನ್ಫರ್ಮ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಹೊರಗೆ ಬಂದಿರೋ ಹಾವು ಮತ್ತೆ ಒಳಗೆ ಹೋಗ್ಬಿಡ್ಬೋದು, ತಲೆ ಮಾತ್ರ ಎತ್ತಿ ಮತ್ತೆ ತಿರ್ಗಾ ಒಳಗೆ ಹೋಗುವಂತ ಚಾನ್ಸಸ್ಗಳು ಇರುತ್ತೆ. ಅಂದ್ರೆ ಬ್ರೇಕ್ಔಟ್ ಫೇಲಿಯರ್. ಹೊರಗೆ ಬಂದ ಹಾವು ಮತ್ತೆ ಒಳಗೆ ಹೋದರೆ ಬ್ರೇಕ್ಔಟ್ ಫೇಲಿಯರ್. ಹೊರಗೆ ಬಂದ ಹಾವು ಹೊರಗೇ ಹೋಗ್ತಾ ಇದ್ರೆ ಬ್ರೇಕ್ಔಟ್ ಸಕ್ಸಸ್. ಇದನ್ನ ಅರ್ಥ ಮಾಡ್ಕೊಬೇಕು. ಸೊ ಆ ಬ್ರೇಕ್ಔಟ್ ಟ್ರೇಡ್ಸ್ ಅನ್ನ ಮಾಡೋದು ಹೇಗೆ, ಆ ಬ್ರೇಕ್ಔಟ್ ಗೆ ಪ್ಲಾನಿಂಗ್ ಹೇಗೆ, ಬ್ರೇಕ್ಔಟ್ ಅನ್ನು ಯಾವ್ದು ನೀಡಬೇಕು ಅನ್ನೋದನ್ನ ನಾವಿಲ್ಲಿ ಕ್ಲಾರಿಟಿ ಮಾಡ್ಕೊಳ್ಳೋಣ. ಅದಕ್ಕೆ ಉದಾಹರಣೆಗೆ ನಾವು ನಮ್ಮ 12 ಗಂಟೆ ಝೋನ್ ಅನ್ನ ತಗೊಳ್ತಾ ಇದ್ದೀವಿ. 12 ಗಂಟೆ ಝೋನ್. 12 ಗಂಟೆ ಝೋನ್ ಅಂದ್ರೆ ಏನು, ನಾವು 12 ಗಂಟೆ ಆದಾಗ, 12ರಿಂದ 12 ಕಾಲ ಆದಾಗ ಆಗುವಂತಹ ಕ್ಯಾಂಡಲ್ಗೆ 12 ಗಂಟೆ ಝೋನ್ ಅಂತ ಕರಿತೀವಿ, ಸರಿಯಾ. ಈಗ ನೋಡಿ, ಈಗ 12 ಗಂಟೆ ಆಯ್ತು, 12 ಕಾಲ ಆದಾಗ ಈ ಕ್ಯಾಂಡಲ್ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ ತಕ್ಷಣ ನಾವು ಈಗ ಈ ಕ್ಯಾಂಡಲ್ ಅನ್ನ ಇಂಪಾರ್ಟೆಂಟ್ ಅಂತ ತಗೊಂಡಿದ್ದೀವಿ. ಇದು ನಮ್ಮ ಹಾವಿನ ಹುತ್ತ, ಇದು ಇಂಪಾರ್ಟೆಂಟ್ ಅಂತ ತಗೊಂಡಿದ್ದೀವಿ. ಈ ಇಂಪಾರ್ಟೆಂಟ್ ಇರೋ ಜಾಗವನ್ನ ಬ್ರೇಕ್ ಮಾಡಿ ಹೊರಗೆ ಬರ್ತಾ ಇರ್ಬೇಕಾದ್ರೆ ತಗೊಳ್ಳೋದು. ಫಾರ್ ಎಕ್ಸಾಂಪಲ್ಗೆ ಈ ಕ್ಯಾಂಡಲಿನ ಹೈ ಎಷ್ಟಿದೆ, 25,832 ರೂಪಾಯಿ ಇದೆ. 833-35 ಬರ್ತಿದ್ದಂಗೆನೆ ಹಾವು ಹೊರಗೆ ಬಂತು ಅಂತ ನಾವು ತಗೊಂಡಿದೀವಿ. ಹೊರಗೆ ಬಂದಿದ್ದ ಹಾವು ಮತ್ತು ಹೊರಗೆ ಹೋಗಬಹುದು. ನಾನು ಅವಾಗ್ಲೇ ಹೇಳ್ದಾಗೆ ಒಳಗೆ ಹೋದ್ರೆ ನಾವು ಇದಕ್ಕಿಂತ ಜಾಸ್ತಿ ಕೆಳಗೆ ಹೋಗಬಾರದು. ಮಿಡ್ ಲೈನು, ಈ ಮಿಡ್ ಲೈನ್ ದಾಟಿ ಕೆಳಗೆ ಹೋಗ್ಬಾರ್ದು ಅಂತ ಏನೋ ಒಂದು ಪ್ಲಾನ್ ಮಾಡಿರ್ತೀವಿ. ಹೊರಗೆ ಬಂದು ತಗೊಳ್ತೀನಿ, ಇದು ತಿರ್ಗಾ ಹೊರಗೆ ಬರಬಾರ್ದು, ಮೇಲೆ ಹೋಗಿದ್ದನ್ನು ನಾನು ಎಂಜಾಯ್ ಮಾಡ್ತೀನಿ ಅಂತ ಇಟ್ರೆ ಇದು ನೋಡಿ ಒಂದ್ಸಲಿ ಹೊರಗೆ ಬಂತು, ಮತ್ತೆ ಹೊರಗೆ ಇತ್ತು, ಮತ್ತೆ ಮೇಲೆ ಹೋಯ್ತು. ಇದು ಬ್ರೇಕ್ಔಟ್ ಸಕ್ಸಸ್ ಆಗಿದೆ, ಕರೆಕ್ಟ್ ಅಲ್ವಾ. ಈ ಚಾರ್ಟ್ ಅಲ್ಲಿ ಬ್ರೇಕ್ಔಟ್ ಸಕ್ಸಸ್ ಆಗಿದೆ, ಪರ್ಟಿಕ್ಯುಲರ್ ಜಾಗದಿಂದ ಹೊರಗೆ ಬಂದಂತಹ ವಿಚಾರ, ಓಕೆನಾ. ಇದು ಇನ್ನೊಂದು ರೀತಿಯಲ್ಲೂ ಆಗ್ಬೋದು. ಫಾರ್ ಎಕ್ಸಾಂಪಲ್ 1 ಅವರ್ ಝೋನ್, ಇದು ನಮ್ಮ 1 ಗಂಟೆಯ ಝೋನ್. 1 ಗಂಟೆಯ ಝೋನ್ ಅನ್ನ ನೋಡಿ, ಇಲ್ಲಿ 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 ಎಲ್ಲ ಬ್ರೇಕ್ ಆಗಿದೆ. ಆದ್ರೆ ಹಾವೇನಾಗಿದೆ, ಒಳಗೋಗಿ ಸ್ಟಾಪ್ ಲಾಸ್ ಮಾಡಿದೆ. ಅದೇ ನೆಕ್ಸ್ಟ್ ಟೈಮ್ ಬ್ರೇಕ್ ಆಗಿದೆ, ಕರೆಕ್ಟ್ ಅಲ್ವಾ. ಸೊ ಈ ಬ್ರೇಕ್ ಆದ್ಮೇಲಿಂದ ನಮ್ಗೆ ಓಕೆ, ಇದು ಹಾವು ಬ್ರೇಕ್ ಆಗಿದ್ದು ಪಾಸ್ ಆಗಿದೆ. ಅದು ಯಾವಾಗ ಅಂತ ಗೊತ್ತಾಗುತ್ತೆ. ಈಗ 1 ಟೈಮ್ ಅಲ್ಲಿ ತಕೊಂಡು ಲಾಸ್ ಆಯ್ತು, ಸೆಕೆಂಡ್ ಟೈಮ್ ತಕೊಂಡು ಲಾಸ್ ಆಯ್ತು, ಥರ್ಡ್ ಟೈಮ್ ತಕೊಂಡು ಲಾಸ್ ಆಯ್ತು, 4th ಟೈಮ್ ಒಳಗೆ ಬಂತು, ಕರೆಕ್ಟ್ ಅಲ್ವಾ. ಸೊ ಈಗ ಇದ್ರಲ್ಲಿ ನಾವು ಹೇಗೆ ಸರ್ ನಾವು ಮ್ಯಾನೇಜ್ ಮಾಡೋದು ಅಂದ್ರೆ, ಬ್ರೇಕ್ಔಟ್ ಅಲ್ಲಿ ನೀವು ಹೊರಗೆ ಹೋಗ್ತಿದ್ದಂಗೆ ತಗೊಳ್ತೀರಿ, ರೈಟ್. ಆದ್ರೆ ಈ ಕ್ಲೋಸಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕ್ಲೋಸಿಂಗ್ ಬಂದು ಒಳಗಡೆ ಮಾಡ್ತು ಅಂತ ಆದ್ರೆ, ಅದೇ ಕ್ಯಾಂಡಲ್ ಒಳಗಡೆ ಬಂದು ಕ್ಲೋಸಿಂಗ್ ಮಾಡ್ತು ಅಂದ್ರೆ ನೀವು ಆವಾಗ್ಲೇ ಅದನ್ನ ಬಿಟ್ಬಿಡ್ಬೇಕು. ತಿರ್ಗಾ ಮೇಲ್ಗಡೆವರೆಗೆ ಬರ್ಲಿ, ಸ್ಟಾಪ್ ಲಾಸ್ ಕೊಡ್ತೀನಿ ಅಂತ ಕಾಯ್ಬಾರ್ದು. ಇದು ನೀವು ಅರ್ಥ ಮಾಡ್ಕೊಳ್ಳಿ. ಅದು ಹೊರಗೆ ಇದು ಹೋಗಿದ್ದು ಒಳಗೆ ಬಂದು ಕ್ಲೋಸ್ ಕೊಟ್ರೆ ನಾವು ಅದನ್ನ ಬಿಟ್ಟು ಬಿಡ್ಬೇಕು. ಹೊರಗೆ ಕ್ಲೋಸ್ ಕೊಡದೆ ಮೇಲ್ಗಡೆನೆ ಇದ್ರೆ ರೈಟ್. ತಿರ್ಗಾ ಈಗ ಏನಾಗುತ್ತೆ, ಈಗ ಇಲ್ಲಿ ಒಂದ್ಸಲಿ ಹೊರಗೆ ಬಂತು, ಒಳಗೋಗಿ ಕ್ಲೋಸ್ ಕೊಡ್ತು, ಎಕ್ಸಿಟ್ ಆದ್ರಿ. ಸೆಕೆಂಡ್ ಟೈಮ್ ಹೊರಗೆ ಬಂತು, ಒಳಗೋಗಿ ಕ್ಲೋಸ್ ಕೊಟ್ರು, ಎಕ್ಸಿಟ್ ಮಾಡಿದ್ರಿ. 3ನೇ ಸಲ ಹೊರಗೆ ಬಂತು, ಒಳಗೋಗಿ ಕ್ಲೋಸ್ ಕೊಡ್ತು, ಎಕ್ಸಿಟ್ ಆದ್ರಿ.
3 ಸಲಿನ ಎಕ್ಸಿಟ್ ಆದ್ರಿ, ನೀವು ಅದನ್ನೇ ಮಾಡಿ, ತೊಂದರೆ ಇಲ್ಲ, ತಪ್ಪಾಗಲ್ಲ. ಆದ್ರೆ ನೆಕ್ಸ್ಟ್ ಟೈಮ್ ಹೊರಗೆ ಹೋದಾಗ ನೀವು ತಗೊಳ್ತೀರಿ, ಕ್ಲೋಸ್ ಕೊಟ್ಟಿಲ್ಲ, ನೀವು ಕೂತ್ಕೊಳ್ತೀರಿ. ಈಗ ಏನಾಯ್ತು, ನಿಮ್ಗೆ ಅದು ಮೂಮೆಂಟಮ್ ಸಿಕ್ತು, ಕರೆಕ್ಟ್ ಅಲ್ವಾ? ಇದಕ್ಕೆ ಹೆಸರು ಬ್ರೇಕ್ಔಟ್. ಈ ಬ್ರೇಕ್ಔಟ್ ಆದಾಗ ಅದು ಹೇಗೆ ಹೋಗ್ಬೇಕು ಅಂದ್ರೆ ಈ ರೀತಿ ಹೋಗೋದಲ್ಲ, ಅದೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಹೊರಗೆ ಹೋಗ್ಬೇಕು. ಸ್ಟ್ರಾಂಗ್ ಆಗಿ ಹೊರಗೆ ಹೋದ್ರೆ ಆ ಬ್ರೇಕ್ ಅನ್ನ ನಾವು ಸ್ಟ್ರಾಂಗ್ ಅಂತ ತಳ್ಕೊಬಹುದು. ಸ್ಟ್ರಾಂಗ್ ಆಗ್ಲಿಲ್ಲ ಅಂದ್ರೆ ಅದು ಬ್ರೇಕ್ ಇಲ್ಲ. ಯಾಕಂದ್ರೆ ಒಂದು ಇಂಪಾರ್ಟೆಂಟ್ ಝೋನ್ ಇಂದ ಹೊರಗೆ ಹೋಗ್ಬೇಕಂದ್ರೆ ಅದಕ್ಕೆ ಅಷ್ಟು ಆರ್ಡರ್ಗಳು ಬೇಕು. ಆರ್ಡರ್ಗಳು ಇದ್ದು ಹೋದ್ರೆ ಅದಕ್ಕೆ ಸ್ಟ್ರಾಂಗ್ನೆಸ್ ಅಂತ ಹೇಳ್ತೀವಿ, ಇಲ್ಲದಿದ್ರೆ ಸ್ಟ್ರಾಂಗ್ ಇರುವುದಿಲ್ಲ. ಸೊ ಅದನ್ನ ನೋಡ್ಕೊಂಡು ನಾವು ಮಾಡಬೇಕು. ಫಾರ್ ಎಕ್ಸಾಂಪಲ್ ಗೆ ಯಾವ್ದಾರ ಸ್ಟ್ರಾಂಗ್ ಬ್ರೇಕ್ಔಟ್ ಅನ್ನ ತೋರ್ಸೋಣ. ಸ್ಟ್ರಾಂಗ್ ಬ್ರೇಕ್ಔಟ್ ನೋಡಿ, ಇಲ್ಲಿ 12 ಗಂಟೆ ಝೋನು ನೋಡಿ, ಇದು 12 ಗಂಟೆ ಝೋನು ಬ್ರೇಕ್ಔಟ್ ಆಗ್ಲಿಕ್ಕೆ ಬಂತು ನೋಡಿ. ಬ್ರೇಕ್ಔಟ್ ಆಗ್ತಿದ್ದಂಗೆ ಇದು ಸ್ಟ್ರಾಂಗ್ ಇದೆ, ಕರೆಕ್ಟಾ? ಇದು ಹೊರಗೆ ಬಂತು, ನೆಕ್ಸ್ಟ್ ಕ್ಯಾಂಡಲ್ ಹೊರಗೆ ಬಂತು, ಮುಗೀತು. ಇದು ಕೇಳೋದು ಸ್ಟ್ರಾಂಗ್ ಆಗಿ ಹೊರಗೆ ಬರುವಂತದ್ದು. ಸೊ ಈಗ ಇದರಿಂದ ನೀವು ಏನ್ ಕಲ್ತ್ರಿ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅದು ಇಂಪಾರ್ಟೆಂಟ್ ಝೋನ್ ಇಂದ ಹೊರಗೆ ಬಂದಿರಬೇಕು. ಇಂಪಾರ್ಟೆಂಟ್ ಝೋನ್ ಅಂದ್ರೆ ನಾವೀಗ ಯೋಚನೆ ಮಾಡಿದ್ವಿ, ಒಂದು 12 ಗಂಟೆ, ಇನ್ನೊಂದು 1 ಅವರ್ ಅಂತ ತಗೊಂಡಿದೀವಿ. ಅದಲ್ದೇನೆ ಕೆಲವು ಪರ್ಟಿಕ್ಯುಲರ್ ಜಾಗದೊಳಗೆ ಟೈಮ್ ಪಾಸ್ ಮಾಡ್ತಾ ಇದ್ದದ್ದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ಯಾವುದೋ ತುಂಬಾ ಒಂದು ಜಾಗದೊಳಗೆ ತುಂಬಾ ಹೊತ್ತು ಇದ್ದು ಮತ್ತೆ ಅದು ಬ್ರೇಕ್ ಆಗ್ತಾ ಇದೆ ಅಂದ್ರೆ ಅದನ್ನು ಸಹ ನಾವು ಇಂಪಾರ್ಟೆಂಟ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಎರಡನೇದು, ಅದು ಹೊರಗಡೆ ಬರ್ಬೇಕಾದ್ರೆ ಸ್ಟ್ರಾಂಗ್ ಆಗಿ ಬರಬೇಕು. ಸ್ಟ್ರಾಂಗ್ ಆಗಿ ಬಂದ್ರೆ ನಾವು ಅದ್ರಲ್ಲಿ ಸ್ವಲ್ಪ ಹೊತ್ತು ಇರ್ಬೋದು. ಸ್ಟ್ರಾಂಗ್ ಆಗಿ ಬರ್ದೆ ಅದನ್ನ ಒಳಗೆ ಹೋಗಿ ಕ್ಲೋಸ್ ಆದ್ರೆ, ನೀವು ಯಾವ್ದನ್ನ ಝೋನ್ ಆಗಿ ಕನ್ಸಿಡರ್ ಮಾಡಿದಿರೋ ಆ ಝೋನ್ ಒಳಗೆ ಹೋಗಿ ಕ್ಲೋಸಿಂಗ್ ಕೊಟ್ರೆ ನಾವು ಅದನ್ನ ಬಿಟ್ಟು ಬಿಡ್ಬೇಕು. ಮತ್ತೆ ಅದರಲ್ಲಿ ಕೂತ್ಕೊಳಕ್ ಹೋಗ್ಬಾರ್ದು, ಎಕ್ಸಿಟ್ ಆಗ್ಬಿಟ್ಟು ಹೊರಗೆ ಬಂದ್ಬಿಡ್ಬೇಕು. ಅದೇನ್ ಲಾಸ್ ಇದೆಯೋ ಅದಕ್ಕೆ ಏನಿದೆಯೋ ಅದನ್ನ ಕೊಟ್ಬಿಟ್ಟು ಸೀದಾ ಹೊರಗೆ ಬಂದ್ಬಿಡಬೇಕೆ ಬಿಟ್ಟು ತಿರ್ಗಾದಲ್ಲಿ ಗಟ್ಟಿ ಕೂತ್ಕೊಂಡು ಇಲ್ಲ ಹೋಗ್ತಾನೆ ಅಂತ ಕೂತ್ಕೊಬಾರ್ದು. ಅದು ಫಾಲ್ಸ್ ಬ್ರೇಕ್ಔಟ್ ಆಗ್ಬೋದು, ಸರಿಯಾ? ಸೊ ಬ್ರೇಕ್ಔಟ್ ಅಂದ್ರೆ ಸಿಂಪಲ್, ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಝೋನ್ ಬಿಟ್ಟು ಬರುತ್ತೆ, ಅದ್ರಲ್ಲಿ ನಾವು ಕೂತಿರ್ತೀವಿ, ಅದು ಹೊರಬೇಕಾಗ ಸ್ಟ್ರಾಂಗ್ ಆಗಿ ಬಂದಿರುತ್ತೆ, ಅದ್ರಲ್ಲಿ ನಾವು ಕೂತಿರ್ತೀವಿ. ಒಂದ್ ವೇಳೆ ಹೊರಗೆ ಹೋಗಿ ಒಳಗಡೆ ಬಂದು ಕ್ಲೋಸ್ ಕೊಟ್ಟ ಅಂದ್ರೆ ನಾವು ಬಿಡ್ತೀವಿ. ಈ ರೀತಿ ಒಂದು ರೂಲ್ಸ್ ಮಾಡ್ಕೊಂಡು ಮಾಡ್ಬೇಕು. ಎಷ್ಟು ಕಾಯ್ಬೋದು ಹೊರಟೋದಾಗ? ಮಿನಿಮಮ್ ಎಷ್ಟು ಕಾಯ್ಬೇಕು ಅಂತ ಕೇಳಿದ್ರೆ, ಬ್ರೇಕ್ಔಟ್ ಆಗ್ತಿದೆ ಅಂದ್ರೆ ನಿಫ್ಟಿನಲ್ಲಿ ನಾವು 10ರಿಂದ 15 ಪಾಯಿಂಟ್ ವರೆಗೆ ಕಾಯ್ಬೋದು, ಅದಕ್ಕಿಂತ ಜಾಸ್ತಿ ಕಾಯಬಾರ್ದು. ಸ್ಟಾಪ್ ಲಾಸ್ ಅಷ್ಟೇ 10ರಿಂದ 15 ಪಾಯಿಂಟ್ ಅನ್ನೇ ಕೊಡಬೇಕು. ಈಗ ಉದಾಹರಣೆಗೆ ನೀವು 100 ರೂಪಾಯಿಗೆ ತಗೊಳ್ತಿದ್ದೀರಿ ಅಂತ ಆದ್ರೆ ನೀವು 85 ರೂಪಾಯಿ ಸ್ಟಾಪ್ ಲಾಸ್ ಇಡಬೇಕು, 115 ಮ್ಯಾಕ್ಸಿಮಮ್ ನಾವು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡಬೇಕು. ಇದು ಫಸ್ಟ್ ಟಾರ್ಗೆಟ್, ಫಸ್ಟ್ ಸ್ಟಾಪ್ ಲಾಸ್ 1:1. ಯಾಕೆ? ಬ್ರೇಕ್ಔಟ್ ಆದ ಮೇಲೆ ಅವನು ಮತ್ತೆ ರೀಟೆಸ್ಟ್ಗೆ ಬಂದೇ ಹೋಗಬೇಕು. ಆ ರೀಟೆಸ್ಟ್ ಬರ್ತಾನೆ ನಮಗೆ ಗೊತ್ತಿದ್ದು ನಾವು ಕೂತ್ಕೊಳ್ಳೋದು ಅದು ತಪ್ಪಾಗುತ್ತೆ. ಸೊ ರೀಟೆಸ್ಟ್ ಟ್ರೇಡ್ ಅಂದ್ರೆ ಏನು, ಅದರ ಡೀಟೇಲ್ಸ್ ಗಳೇನು, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬ್ರೇಕ್ಔಟ್ ಬಗ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡಿ. ನೀವು ಡೈಲಿ ಅದೊಂದು 4 ಚಾರ್ಟ್ 4 ಕ್ಯಾಂಡ್ಲಿಗೆ ಬ್ರೇಕ್ಔಟ್ ಆಗಿದೆಯಾ, ಹೇಗಾಗಿದೆ ಅನ್ನೋದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿಂದ ಆದ್ರೆ ನಿಮ್ಗೆ ಅದ್ರದ್ದು ಅಭ್ಯಾಸ ಆಗತ್ತೆ. ಈಗ ನಾವು ಸ್ಟೂಡೆಂಟ್ ಹೇಳ್ಬೇಕಾದ್ರೆ ಹೇಳ್ತೀವಿ ನೋಡಿ, ಬ್ರೇಕ್ಔಟ್ ಆಗ್ಬೋದು, ರೆಡಿ ಇರಿ ಅಂತೀವಿ. ಬ್ರೇಕ್ಔಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಹೋದಾಗ ಏನಾಗುತ್ತೆ ಹೇಳಿ, ಮಾರ್ಕೆಟ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಮೇಯ್ನ್ ಆಗಿ ಏನಾಗೋದು ಗೊತ್ತಾ? ಈಗ ನಾವು 100 ರೂಪಾಯಿ ಇರುತ್ತೆ ಮಾರ್ಕೆಟ್ ರನ್ ಆಗ್ತಾ ಇರೋದು 100 ರೂಪಾಯಿ, 101, 102. ನಾವು ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡೋದು 110ಕ್ಕಿಂತ ಮೇಲೆ ಅಂತೀವಿ. ಅದೇ ಮಾರ್ಕೆಟ್ 100ರಲ್ಲಿದೆ, ನಾವು 110 ಬಂದ ಮೇಲೆ ತಗೊಳ್ಳಿ ಅಂದ್ರೆ ಅರ್ಥ ಏನು ಅಂದ್ರೆ 100ರಲ್ಲಿ ಇದ್ದಿದ್ ಮಾರ್ಕೆಟ್ 110ಕ್ಕೆ ಬಂದಾಗ ಅದು ಬ್ರೇಕ್ಔಟ್ ಆಗುತ್ತೆ ಅನ್ನೋ ಲೆಕ್ಕ. ಕೆಲವರು ಏನ್ ಬುದ್ಧಿವಂತಿಕೆ ಮಾಡ್ತಾರೆ, 110 ರೂಪಾಯಿ ಹೇಳಿದ್ದಾರೆ, ಈಗ 100ರಲ್ಲಿದೆ ಅಲ್ಲ, ಇಲ್ಲೇ ತಗೊಂಡ್ಬಿಡೋಣ, ಇಲ್ಲಿಂದ ಇಲ್ಲಿವರೆಗೆ ಪ್ರಾಫಿಟ್ ಸಿಗುತ್ತೆ. ಮತ್ತೆ 110ರಿಂದ 120 ಟಾರ್ಗೆಟ್ ಇದಾರಲ್ಲ, ಇನ್ನೊಂದು 10 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಅಂತ ಬುದ್ಧಿವಂತಿಕೆ ಮಾಡಕ್ ಹೋಗಬಾರ್ದು. ಅದೇನಾಗುತ್ತೆ, 110 ಬ್ರೇಕ್ಔಟ್ ಆದ್ರೆ ಮಾತ್ರ ಅಂತ ಬರ್ತಿದ್ರೆ ಬ್ರೇಕ್ಔಟ್ ಆಗದೆ ವಾಪಸ್ ಕೆಳಗೆ ಹೋದ್ರೆ ನಿಮ್ಗೆ ಸ್ಟಾಪ್ ಲಾಸ್ ಆಗುತ್ತೆ. ಹಾಗಾಗಿ ಬ್ರೇಕ್ಔಟ್ ಅಂದ್ರೆ ಮಾರ್ಕೆಟ್ಗಿಂತ ಹೈಯೇ ಇರುತ್ತೆ ಎಂಟ್ರಿ ಪಾಯಿಂಟ್ ಯಾವತ್ತು ರೇಟು ಮಾರ್ಕೆಟ್ಗಿಂತ ಹೈ ಇರುತ್ತೆ, ಅವಾಗ ಅದನ್ನ ಬ್ರೇಕ್ಔಟ್ ಅಂತ ಕರೆಯೋದು. ಸೊ ಆ ಒಂದು ಎಂಟ್ರಿ ಪಾಯಿಂಟ್ಗೆ ವೆಯ್ಟ್ ಮಾಡಿಯೇ ತಗೊಬೇಕು, ಲಿಮಿಟ್ ಆರ್ಡರ್ ಹಾಕಿ. ಇನ್ನೊಂದು ವಿಷಯ, ಬ್ರೇಕ್ಔಟ್ ಆಗ್ಬೇಕಾದ್ರೆ ನೀವು ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ ಪ್ರೆಸ್ ಮಾಡಕ್ ಹೋದ್ರೆ ಅದು 4ರಿಂದ 5 ಪಾಯಿಂಟ್ ಜಂಪ್ ಆಗುವ ಚಾನ್ಸಸ್ ಇರುತ್ತೆ. ನೀವು ಬ್ರೇಕ್ಔಟ್ ಡಿಸೈಡ್ ಮಾಡಿದಿರಿ ಅಂತ ಆದ್ರೆ ನೀವು ಅದನ್ನ ಲಿಮಿಟ್ ಆರ್ಡರ್ ಅಲ್ಲಿ ಎಂಟ್ರಿ ಮಾಡಿ ಇಟ್ಬಿಡ್ಬೇಕು. ಅದು ಮಾರ್ಕೆಟ್ ಆ ರೇಟ್ ಬಂದಾಗ ತಗೊಳ್ಳಿ ಅಂತ
ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿ ಇಡಬೇಕು. ಲಿಮಿಟ್ ಆರ್ಡರ್ ಇಡೋದು ಹೇಗೆ, ಸ್ಟಾಪ್ ಲಾಸ್ ಇಡೋದು ಹೇಗೆ ಅನ್ನೋದು ವಿಡಿಯೋ ಮಾಡಿದೀವಿ. ಯಾವ್ದ್ರಲ್ಲಿ, ಏಂಜಲ್ ಒನ್ನಲ್ಲಿ. ಅದ್ರಲ್ಲಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅದನ್ನ ನೋಡಿ ಲಿಮಿಟ್ ಆರ್ಡರ್ ಇಟ್ಟು ಎಂಟ್ರಿ ತಗೊಳ್ಳಿ. ಬ್ರೇಕ್ಔಟ್ ಆಗ್ತಿರ್ಬೇಕಾದ್ರೆ ಮಾರ್ಕೆಟ್ ಪ್ರೆಸ್ ಮಾಡಕ್ ಹೋಗ್ಬೇಡಿ. ಅದು ಲಾಸ್ ಆಗುವ ಚಾನ್ಸಸ್ಗಳು, 4-5 ಪಾಯಿಂಟ್ ಜಂಪ್ ಆಗಿ ತಗೊಳ್ಳುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದರಿಂದಾಗಿ ನಿಮ್ಗೆ ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟ್ ತಪ್ಪುತ್ತೆ. ಓಕೆನಾ? ಇದು ಬ್ರೇಕ್ಔಟ್ ಬಗ್ಗೆ ಇರುವಂತಹ ಸಂಕ್ಷಿಪ್ತ ಮಾಹಿತಿ. ಇದ್ರ ಬಗ್ಗೆ ನೋಡಿ. ಏನಾದ್ರು ಡೌಟ್ ಇತ್ತಂದ್ರೆ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ, ಅಥವಾ ನೀವು ನಮ್ಮ ಟೆಲಿಗ್ರಾಮ್ ಅಲ್ಲಿ ಡ್ರಾಪ್ ಮಾಡೋದು, ನಾವು ಅದಕ್ಕೆ ಆನ್ಸರ್ ಕೊಡ್ತೀವಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.